ಒಬ್ಬರು ಪ್ರಶ್ನೆಯನ್ನು ಕೇಳಿದರು, ಕಾಲಮ್ನಲ್ಲಿ ಯಾವ ಒಂದು ಪೊಸಿಷನಲ್ಲಿ ಲ್ಯಾಪಿಂಗ್ ಬರಬೇಕು ಅಂತೇಳಿ. ನಾನು ಮುಂಚಿತವಾಗಿ ತಿಳಿಸಿದ ಹಾಗೆ ಸೆಂಟರ್ ಆಫ್ ದಿ ಕಾಲಮಲ್ಲಿ ನಮಗೆ ಲ್ಯಾಪಿಂಗ್ ಬರಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಈಗ ಲ್ಯಾಪಿಂಗ್ ಆಗ್ತಾಯಿದೆ. ಇಲ್ಲಿ ಒಂದು ಲ್ಯಾಪಿಂಗ್ ಇದ್ದರೆ ಇಲ್ಲಿ ಒಂದು ಲ್ಯಾಪಿಂಗ್ ಇದೆ, ಯಾಕಂದರೆ ಸ್ಟ್ಯಾಗರ್ಡ್ ಲೆಂತ್ ಇರಬೇಕು. ನೀವು ನೋಡ್ಬೋದು ಇಲ್ಲಿ ಈ ರೀತಿ ಸ್ಟ್ಯಾಗರ್ಡ್ ಲೆಂತ್ ಬರಬೇಕಾಗುತ್ತೆ ನಮಗೆ. ಒಂದು ರಾಡ್ ಇಲ್ಲಿಗೆ ನಿಂತರೆ ಇನ್ನೊಂದು ರಾಡ್ ಅಲ್ಲಿಗೆ ನಿಂತಬೇಕು, ಯಾಕಂದರೆ ಲ್ಯಾಪಿಂಗು ಒಂದೇ ಝೋನಲ್ಲಿ ಬರಬಾರ್ದು. 2 ಝೋನ್ ಆಗಿ ಸ್ಪ್ಲಿಟ್ ಆದಾಗ ಕಾಲಮ್ ಸ್ಟ್ರೆಂತು ಇನ್ಕ್ರೀಸ್ ಆಗುತ್ತೆ. ಇನ್ನು ನಾವು ಲ್ಯಾಪಿಂಗಲ್ಲಿ ಏನು ಗಮನಿಸಬೇಕು ಅಂತ ಹೇಳಿದ್ರೆ ಲ್ಯಾಪಿಂಗ್ ಲೆಂತ್ ಅಂತಕ್ಕಂಥದ್ದು. ನಾವು ಈಗ ಇಲ್ಲಿ ಲ್ಯಾಪಿಂಗನ್ನು ಕೊಟ್ಟಿದ್ದೀವಿ. ಈ ಒಂದು ಲ್ಯಾಪಿಂಗ್ ಲೆಂತ್ ಎಷ್ಟಿದೆ? ಸೊ ಇದು 16 mm ರಾಡ್ ಆಗಿರೋದ್ರಿಂದ ನಾವು 3 ಅಡಿ ಲ್ಯಾಪಿಂಗನ್ನು ಕೊಟ್ಟಿದ್ದೀವಿ. ಅಂದರೆ ಇದು 48D ಬರುತ್ತೆ. ನೀವು ಸ್ಟ್ರಕ್ಚರಲ್ ಡಿಸೈನಲ್ಲಿ ಮೆನ್ಷನ್ ಆಗಿದ್ದರೆ ಅದ್ರ ಪ್ರಕಾರ ಕೊಡಬೇಕು. ಇಲ್ಲಾಂದರೆ IS ಕೋಡ್ನ ಪ್ರಕಾರ 48 to 50D. ಡಿ ಅಂದರೆ ಡಯಾ ಆಫ್ ದಿ ರಾಡು. ಸೊ ಈ ರೀತಿ ನೀವು ಲ್ಯಾಪಿಂಗನ್ನು ಕೊಡಬೇಕು. ನಾವು ಒಂದು ಗಮನಿಸಬೇಕಾಗಿರೋದು, ಈ ರೀತಿ ಕ್ರ್ಯಾಂಕ್ ಹೊಡೆಯೋದು ಬಹಳ ಅವಶ್ಯಕತೆವಾಗಿದೆ. ಯಾಕಂದರೆ ಇಲ್ಲಿ ಬರ್ತಿರ್ತಕ್ಕಂಥ ರಾಡ್ನ ಸ್ಟ್ರೆಸ್ಸು ಮತ್ತು ಇದೇ ಒಂದು ಲೈನಲ್ಲಿ ಪಾಸ್ ಆಗಬೇಕು ಅಂತ ಹೇಳಿದ್ರೆ ಈ ರೀತಿ ಕ್ರ್ಯಾಂಕ್ ಹೊಡೆದು ಈ ಲೈನ್ನ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಆಗ ಒಂದು ರಾಡ್ನ ಸ್ಟ್ರೆಸ್ಸು ಇನ್ನೊಂದು ರಾಡಿಗೆ ಈಸಿಯಾಗಿ ಟ್ರಾನ್ಸ್ಫರ್ ಆಗೋದಕ್ಕೆ ಉತ್ತಮವಾಗಿರುತ್ತೆ.